ಶಮಮ ಪೊಂದಿದೆ ಭ್ರಮಣಗೊಂದಿದೆ ತಡೆಯಲಾರೆ ಶೋಕವ ಶಮಮ ಪೊಂದಿದೆ ಭ್ರಮಣಗೊಂದಿದೆ ತಡೆಯಲಾರೆ ಶೋಕವ ಅಮಮ ಕಾಣೆ ಭೂಮಿ ಜಾತಿಯ ರಾಮ ಪಾಯಿ ಸೀತೆಯ ರಾಮ ರಾಮ ಒಡೆಯ ನವದಿಯು ಮುಗಿದು ದಿಂದಿಗೆ ಒಡೆಯ ನವದಿಯು ಮುಗಿದು ದಿಂದಿಗೆ ತಡೆಯಲಾರೆ ಶೋಕವ ಒಡೆಯ ನವದಿಯು ಮುಗಿದು ದಿಂದಿಗೆ ತಡೆಯಲಾರೆ ಶೋಕವ ಅಮಮ್ಮ ಕಾಣೆ ಭೂಮಿ ಜಾತಿಯ ರಾಮ ಪಾಯಿ ಸೀತೆಯ ಒಡೆಯ ನವದಿಯು ಮುಗಿದು ದಿಂದಿಗೆ ಒಡೆಯ ನವದಿಯು ಮುಗಿದು ದಿಂದಿಗೆ ತಡೆಯಲಾರೆ ಶೋಕವ ಜಲಜ ಗಂಗೆಯ ಔಡುಪ ಮುಗಿಗಳ ಜಲಜ ಗಂಗೆಯ ಔಡುಪ ಮುಗಿಗಳ ಬಡನಾಡುವಿನ ಬಾಮೆಯ ಅಮಮ ಕಾಣೆ ಭೂಮಿ ಜಾತಿಯ ರಾಮ ಪಾಯಿ ಸೀತೆಯ ಇಂದಿಗೆ 27 ದಿನಗಳು ಕಳೆದವು. ಇನ್ನುಳಿದಿರುವ 3 ದಿನದ ಅವಧಿ ಒಳಗಾಗಿ ಸೀತಾ ಮಾತೆಯವರನ್ನು ಕಾಣುವ ಬಗೆ ಹೇಗೆ? ನಿಜವಾಗಿಯೂ ಸೀತಾ ಮಾತೆಯವರು ಜೀವಿಸಿರುವಳೆ ಅಥವಾ ಆಕಾಶ ಮಾರ್ಗದಲ್ಲಿ ವೇಗವಾಗಿ ಬರುತ್ತಿದ್ದ ಆ ದುಷ್ಟನಾದ ರಾವಣನ ಕೈಯಿಂದ ಜಾರಿ ಈ ಮಹಾಸಾಗರದ ಮಧ್ಯದಲ್ಲಿ ಬಿದ್ದು ಬಿಟ್ಟಳೆ ಅಥವಾ ಸಂಪಾದಿ ಏನಾದರೂ ಸುಳ್ಳು ಹೇಳಿದನೆ? ಛೇ, ವೃಥ ಕಾಲಹರಣ ಮಾಡಿ ಪ್ರಯೋಜನವಿಲ್ಲ. ಈ ತ್ರಿಕುಟಾಚಲ ಪರ್ವತಕ್ಕೆ ಆಧಾರ ಸ್ತಂಭವಾಗಿರುವ ಈ ತ್ರಿಕುಟಾಚಲ ಪರ್ವತವನ್ನು ನನ್ನ ಲಾಂಗೋಲದಿಂದ ಕೆತ್ತಿಕೊಂಡು ಹೋಗಿ ಶ್ರೀರಾಮಚಂದ್ರರ ಮುಂದಿರುವನು. ಬೇಕಾದರೆ ಅವರೇ ಹುಡುಕಿಸಿಕೊಳ್ಳಿ. ಜೈ ಜೈ ರಘುವೀರ ಸಮರ್ಥ. ಕೇಳಬೇಡ. ನೀನು ಅಶೋಕವನಕ್ಕೆ ಹೋದರೆ ಸೀತಾಮಾತೆಯವರು ದೊರಕುವರು. ನಾನು ಆಕಾಶವಾಣಿಯನ್ನು ಉಡಿಯುತ್ತಿರುವೆನು. ನಾನೆಂತಹ ಆ ಕಾರ್ಯವನ್ನು ಮಾಡುತ್ತಿದ್ದನು? ಈ ಕವಿ ಬುದ್ಧಿಗೆ ತಕ್ಕಂತೆ ಮಾಡುತ್ತಿದ್ದನಲ್ಲ. ಇರಲಿ, ಈ ಕವಿಗೆ ತಕ್ಕ ಬುದ್ಧಿಯನ್ನು ಕಲಿಸುವೆನು. ನಾನು ಈಗಲೇ ಅಶೋಕವನಕ್ಕೆ ಹೋಗುನು. ಜೈ ಜೈ ರಘುವೀರ ಸಮರ್ಥ. ಸಾರ್ವಭೌಮ ಜೈ ಜೈ ರಾವಣ ಸಾರ್ವಭೌಮ ಜೈ ಫಲಕ್ ಜೈ ಫಲಕ್. ಮನೋಜ ಶರವು ಕಲುತಿವುದು ತನುವು ಈಗ ತಪ್ಪಿಪುದು. ಮನೋಜ ಶರವು ಕೊಲುತಿವುದು ತನುವು ಈಗ ತಪ್ಪಿಪುದು. ಮನೋಜವೇ ಮನೋಜವೇ ಧನ ಕನಕವು ಮನಸೆಳೆವುದು ತನುವು ಈಗ ತಪ್ಪಿಪುದು. ಧನ ಕನಕವು ಮನಸೆಳೆವುದು ತನುವು ಈಗ ತಪ್ಪಿಪುದು. ಅನೇಕ ವಿಧದಿ ವರರಮಣಿಯ ಕಂಡು ನೆನದು ನೆನದು ಮನದಳು. ಅನೇಕ ವಿಧದಿ ವರರಮಣೀಯ ನೆನದು ನೆನದು ಮನದಳು. ಮನೋಜವೇ ಮನೋಜವೇ ಜಾನಕಿಯು ಎಂಥ ಲಾವಣ್ಯವತಿ, ಇಂಥ ತ್ರಿಪುರ ಸುಂದರಿಯು ಈ ದಶಕಂಠ ರಾವಣ ಸಾರ್ವಭೌಮನಿಗಳದೆ ಆ ನರಕುರಿಯಾದ ರಾಮನಿಗೆ ಪತ್ನಿ ಆಗತಕ್ಕವಳೇ? ಛೇ, ಎಂದಿಗೂ ಸಾಧ್ಯವಿಲ್ಲ.
ಆಕೆಯ ಮನಸ್ಸನ್ನು ನನ್ನ ಕಡೆ ತಿರುಗಿಸುವಂತೆ ರಾಕ್ಷಸಾಂಗನಿಗೆ ಆಜ್ಞೆ ಮಾಡಿರುವನು. ಈಗಲೇ ಅಶೋಕವನಕ್ಕೆ ಹೋಗಿ ನೋಡೋಣ. ಎಲೆ ರಾಕ್ಷಸರೇ, ಅಶೋಕವನದ ಮಾರ್ಗವಾಗಿ ನಡೆಯಿರಿ. ದನ ಕನಕವು ಮನಸೆಳೆವುದು ತನುವು ಈಗ ತಪ್ಪಿಪದ. ದನ ಕನಕವು ಮನಸೆಳೆವುದು ತನುವು ಈಗ ತಪ್ಪಿಪದು. ರೇಖವಿದದಿ ವರರ ಮಣಿಯ ನೆನದು ನೆನದು ಮನದಳು ಮನೋಜವೇ ಮನೋಜವೇ. ರಾಮಚಂದ್ರ, ಈ ನನ್ನ ಮನಸ್ಸಿನ ಚಿಂತೆಯನ್ನು ಈಕೆಯ
ಆರ್ಥಾಲಾಪವನ್ನು ಕೇಳಿದರೆ ಈಕೆ ಸೀತಾಮಾತ ಆಗಿರಬೇಕು. ಅಲಂಕಾರ ವಿಹೀನಳಾಗಿ ಮಲಿನ ವಸ್ತುಗಳನ್ನುಟ್ಟು ಶ್ರೀರಾಮಚಂದ್ರನನ್ನೇ ಧ್ಯಾನಿಸುತ್ತಿರುವ ಈಕೆ ಸೀತಾಮಾತೆಂದರಲ್ಲಿ ಸಂಶಯವಿಲ್ಲ. ಶ್ರೀರಾಮಚಂದ್ರ, ನಿನ್ನ ಅರ್ಧಾಂಗಿನ ಕಂಡ ನಾನೇ ಧನ್ಯನು. ಓಹೋ ಓಹೋ, ಆ ರಾವಣನು ಇತ್ತಲೇ ಬರ್ತಿರು. ನಾನೀಗಲೇ ಈ ಶುಂಶುಭ ವೃಕ್ಷವನ್ನೇರಿ ಇಲ್ಲಿ ಏನು ನಡೆಯುವುದೋ ನೋಡುವನು. ಜೈ ಜೈ ರಘುವೀರ ಸಮರ್ಥ. ಜೈ ಭಾರತ್, ರಾವಣ ಸಾರ್ವಭೌಮ ಕಂಠೀರವ, ಜೈ ಭಾರತ್. ಎಲೆ ರಾಕ್ಷಸರೇ, ನೀವಿನ್ನು ಜಾನಕಿ ಮುದ್ದಾಡುವೆ ಬಾ ಮೋಹನೆ. ಜಾನಕಿ ರಾಮಚಂದ್ರ, ಮುದ್ದಾಡುವೆ ಬಾ ಮೋಹನೆ. ಮುತ್ತಂಬುಜದಳ ನಯನೆ ಮುದ್ದಾಡುವೆ ಬಾ ಮೋಹನೆ. ಜಾನಕಿ ಅದ್ದಾನೆಯ ಬಿಡಬೇಡಾಗಿನಿ. ರಾಮಚಂದ್ರ, ಅದ್ದಾನೆಯ ಬಿಡಬೇಡಾಗಿನಿ. ಅದ್ದಾದರೆ ನೀಡು ರಾಣಿ ಮುದ್ದಾಡುವೆ ಬಾ ಮೋಹನೆ. ಜಾನಕಿ ಸೊಗಸಿನ ಕಣಿ ಸ್ವಾಭಾಗಿನ ಮಣಿ. ಸೊಗಸಿನ ಕಣಿ ಸ್ವಾಭಾಗಿನ ಮಣಿ. ಮುಖವ ತೋರೆ ಮುದದಿ ನೀರೇ. ಸೊಗಸಿನ ಕಣಿ ಸ್ವಾಭಾಗಿನ ಮಣಿ. ಮುಖವ ತೋರೆ ಮುದದಿ ನೀರೇ. ಬಗೆಗಳಿಂದು ಬಹುವಿಧಗಳು. ಬಗೆಗಳಿಂದು ಬಹುವಿಧಗಳು. ಬತ್ತಾದರೆ ನೀಡು ರಾಣಿ ಮುದ್ದಾಡುವೆ ಬಾ ಮೋಹನೆ. ಮುತ್ತಂಬುಜದಳ ನಯನೆ ಮುದ್ದಾಡುವೆ ಬಾ ಮೋಹನೆ. ಆಹಾ, ಜಾನಕಿಯು ವ್ಯತೆಯಿಂದಿದ್ದರೂ ಕೂಡ ನೋಡಲು ಎಷ್ಟೊಂದು ಮನೋಹರ ಇರುವಳು. ಕ್ಷಣ ಕ್ಷಣಕ್ಕೂ ಇವಳ ಸೌಂದರ್ಯವು ಹೊಸದಾಗಿ ಕಾಣುತ್ತಿರುವುದಲ್ಲ. ಎಲ್ಲವೂ ಜಾನಕಿ, ಸುಮಕೋಮಲೆಯಾದ ನೀನು ಈ ರೀತಿ ಎದುರಿ ಸಂಕೋಚದಿಂದಿರಲು ಕಾರಣವಿಲ್ಲ. ಬಾ, ಈ ಜಗದ್ವೇಕ ವೀರ ದಶಕಂಠ ರಾವಣನ್ನು ಒರೆಸಿ ದಿವ್ಯ ಭೋಗಾಂತರವನ್ನು ನಿಭಾಯಿಸಿ. ಅಯ್ಯ ದಾನವೇಂದ್ರ, ನಿನ್ನೊಡನೆ ಆನಂದದಿಂದಿರಲು ನಾನಿಲ್ಲಿಗೆ ಬಂದವಳಲ್ಲ. ದಯಮಾಡಿ ದಯಮಾಡಿ ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಶರಣಾಗತನಾಗಿ ಕೀರ್ತಿಯನ್ನು ಹೊಂದು. ಚಲೋ ಜಾನಕಿ, ವರ್ಷಾಂತರ ತಪಸ್ಸು ಮಾಡಿದರೂ ಲಭಿಸದಿರುವ ಪದವಿಯನ್ನು ಈ ಜಗದೇಕವೀರ ಚಕ್ರವರ್ತಿ ದಶಕಂಠ ರಾವಣ ಸಾರ್ವಭೌಮನು ತಾನಾಗಿಯೇ ನಿನ್ನನ್ನು ಬಂದು ಪ್ರಾರ್ಥಿಸುವಾಗ ನೀನು ನಿರಾಕರಿಸಬಹುದೇ? ನನ್ನನ್ನೇನು ಸಾಮಾನ್ಯನೆಂದರಿತೆಯ? ಆ ಅರಣ್ಯವಾಸಿಯಾದ ಆ ಏಡಿಲವನೆನ್ನದು ಅಂಬಲಿಸಿದರ ಫಲವೇನು? ಈ ರಾವಣ ಸಾರ್ವಭೌಮನ ಅಂತಃಪುರವನ್ನು ಅಲಂಕರಿಸು. ನಾನು ನಿನ್ನ ದಾಸನಾಗಿ ನೀನು ಹೇಳಿದಂತೆ ಕೇಳು. ಶುನಕನ ತೆರದಿಂದೇತಕೆ ಶುನಕನ ತೆರದಿಂದೇತಕೆ ಮನಮದಂತೆ ಭೊಗಳು ತಿರ್ಪೆಯ ಧುರುಳ ಘನವೀರ ರಾಘವಾಂಗನೆ ಎನಿಸಿ
ಈ ರೀತಿ ಮಾತುಗಳನ್ನಾಡಲು ನಿನಗೆ ನಾಚಿಕೆ ಆಗುವುದಿಲ್ಲವೇ? ಶ್ರೀರಾಮಚಂದ್ರನ ಧರ್ಮಪತ್ನಿ ನಾನು. ನನ್ನ ನೆರಳನ್ನು ಸಹ ಮುಟ್ಟಲು ಅಸಮರ್ಥನು ನೀನು. ಈಗಲಾದರೂ ನನ್ನ ಮಾತನ್ನು ಕೇಳು. ನನ್ನನ್ನು ನನ್ನ ಸ್ವಾಮಿಗೊಪ್ಪಿಸಿ ಶರಣಾಗತನಾಗು. ನೀನು ನಿನ್ನ ಪತ್ನಿಯೊಡನೆ ಸುಖದಿಂದ ಬಾಳು. ಕೆಲವು ಜಾನಕಿ, ಭ್ರಾಂತಿ ಇದೇನೆ ರಮಣಿ ಕಾಂತನ ಸ್ಮರಿಸುವ ಭ್ರಾಂತಿ ಇದೇನೆ ರಮಣಿ. ಜಾನಕಿ, ಕಾಡೋಳೆಲ್ಲ ತಿರುಗಿ ತಿರುಗಿ ಆಡಿ ಬಾಳಲು ಸುತ್ತೆ ನಿನ್ನ. ಜಾನಕಿ, ಕಾಡೋಳೆಲ್ಲ ತಿರುಗಿ ತಿರುಗಿ ಆಡಿ ಬಾಳಲು ಸುತ್ತೆ ನಿನ್ನ. ಹೋದಾಗ ನನ್ನ ಆಳಿಸುವ ಕೀಳರಿಸುವ ರಾಮನಲ್ಲ, ಹೋದಾಗ ನನ್ನ ಆಳಿಸುವ ಕೀಳರಿಸುವ ರಾಮನಲ್ಲ. ಕ್ರಾಂತಿ ಇದೇನೆ ರಮಣಿ ಕಾಂತನ ಸ್ಮರಿಸುವ ಭ್ರಾಂತಿ ಇದೇನೆ ರಮಣಿ. ಜಾನಕಿ, ರಾಮಗಿ ಮಾನೆಂಬ ಕಳ್ಳನ ನಾಮವೆತ್ತ ಬೇಡ ನೀನು. ರಾಮಗಿ ಮಾನೆಂಬ ಕಳ್ಳನ ನಾಮವೆತ್ತ ಬೇಡ ನೀನು. ಕಾಮಿನಿ ಸರಿ ಗಾಮಿನಿ ನೀ ಕಾಮನ ಸಂಗ್ರಾಮಕ್ಕೆ ಬಾ. ಕಾಮಿನಿ ಸರಿ ಗಾಮಿನಿ ನೀ ಕಾಮನ ಸಂಗ್ರಾಮಕ್ಕೆ ಬಾ. ಕ್ರಾಂತಿ ಇದೇನೆ ರಮಣಿ ಕಾಂತನ ಸ್ಮರಿಸುವ ಭ್ರಾಂತಿ ಇದೇನೆ ರಮಣಿ. ಎಲೆ ಹಠವಾದಿನಿ, ನಾನೆಷ್ಟೇ ವಿಧವಾಗಿ ವಿನೋಕ್ತಿ ಕೇಳಿಕೊಂಡರೂ ಲೆಕ್ಕಿಸದೆ ಮನಸ್ಸಿಗೆ ಬಂದಂತೆ ಹರಡುತ್ತಿರುವೆಯಾ? ನನಗೆ ಪ್ರತಿಯಾಗಿ ನನ್ನ ಗ್ರಹಕ್ಕೆ ಗುರಿಯಾಗಬೇಡ. ರಾಮಚಂದ್ರ, ಈ ನೀಚನ ದುರ್ವಾಕ್ಯಗಳಿಗೆ ಆಸ್ಪದವನ್ನು ಕೊಟ್ಟು ಸುಮ್ಮನಿರುವೆಯಾ? ಈ ನೀಚನನ್ನು ನಿವಾರಿಸುವವರು ಯಾರು ಇಲ್ಲವೇ? ರಾಮಚಂದ್ರ, ಎಂದಿಗೆ ಸ್ವಾಮಿ ಈ ನೀಚನ ಶಿರಸ್ಸನ್ನು ಛಿದ್ರಗೊಳಿಸಿ ನನ್ನನ್ನು ಎಂದಿಗೆ ಕರೆದುಕೊಂಡು ಹೋಗುವೆ ಪ್ರಭು? ಎಲ್ಲೋ ಹಠವಾದಿನಿ, ನಾನೆಷ್ಟೇ ಹೇಳಿದರೂ ಮನಸ್ಸಿಗೆ ಬಂದಿರುತ್ತಿರೋ ನಿನ್ನನ್ನು ಈಗಲೇ ಸಂಹರಿಸಿ ಬಿಡುವನು. ರಾಮಚಂದ್ರ ಪ್ರಭು, ಏನಿದು ಸ್ವಾಮಿ? ತ್ರಿಲೋಕ ವಿಖ್ಯಾತ ಸಾರ್ವಭೌಮನಾದ ನೀನು ಕೇವಲ ಈ ಬಡಮಾನವ ಸ್ತ್ರೀಯನ್ನು ಒದಿಸುವುದೇ? ಧರಣಿ ಜಾತೆ ಮಾತೆ ಸೀತೆ ರಾಮೇಶ್ವರ. ಅಣ್ಣೋದರಿ, ಧರಣಿ ಜಾತೆ ಮಾತೆ ಸೀತೆ ಚಾಪಲ್ಯವಿದೇನು ಬೇಡೈತಿಯೇ, ಚಾಪಲ್ಯವಿದೇನು ಬೇಡೈತಿಯೇ. ಬಿಡು ಬಿಡು ವೈದೇಹಿ, ಬಿಡು ಬಿಡು ವೈದೇಹಿ, ಆಸೆ ಬಿಡು ಪ್ರಾಣೇಶ. ಕೈ ಮುಗಿದು ಬೇಡುವೆ, ಕೈ ಮುಗಿದು ಬೇಡುವೆ, ಬೇಡುವೆ ಬೇಡುವೆ ಬೇಡುವೆ. ಪ್ರಾಣೇಶ್ವರ, ಮಂಡೋದರಿ, ನೀವೇ ಕಾರ್ಯವನ್ನು ಮಾಡುವುದು ನಿಮಗೆ ಸರಿ ಎನಿಸುವುದೇ? ನಡೆಯಿರಿ ಸ್ವಾಮಿ, ಅಂತಃಪುರಕ್ಕೆ ಹೋಗೋಣ. ನಿಜ ಮಂಡೋದರಿ, ನಿಜ. ನೀನ್ ಹೇಳುತ್ತಿರುವುದು ನಿಜ. ಈ ಅಲ್ಪ ಮಾನವ ಸ್ತ್ರೀಯ ಮೇಲೆ ನನ್ನ ಪರಾಕ್ರಮವನ್ನು ತೋರಿಸುವುದು ಉಚಿತವಲ್ಲ. ಮಂಡೋದರಿ, ನೀನಿನ್ನು ಅರಮನೆ ನಡಿ. ಎಲ್ಲವೋ ಜಾನಕಿ, ಈಗ ನಿನ್ನನ್ನು ಕ್ಷಮಿಸಿ ಇನ್ನು 2 ತಿಂಗಳು ಅವಧಿಯನ್ನು ಕೊಟ್ಟಿರುತ್ತೇನೆ. ಅಷ್ಟರಲ್ಲಿ ನೀನು ನನ್ನವಳಾಗಲೇಬೇಕು. ಇಲ್ಲವಾದರೆ ಛಿದ್ರ ಛಿದ್ರಳಿ ಕತ್ತರಿಸಿ ಬಿಡನು. ಎಲೆ ರಾಕ್ಷಸರೇ, ಈಕೆ ಮನಸ್ಸನ್ನು ಅನೇಕ ಪ್ರಯತ್ನಗಳಿಂದ ನನ್ನ ಕಡೆವಂತೆ ಮಾಡಬೇಕು. ಇಲ್ಲವಾದರೆ ಇವಳಿಗಾಗುವ ಶಿಕ್ಷೆ ನಿಮಗಾದೀತು. ಎಚ್ಚರಿಕೆ. ರಾಮಚಂದ್ರ, ಸಾವುದಿಲ್ಲ ಸ್ವಾಮಿ. ಇನ್ನು ಈ ನೀಚನ ಬಾಧೆಯನ್ನು ನಾನು
ಸಹಿಸಲಾರೆನು ಪ್ರಭು, ಸಹಿಸಲಾರೆನು. ಚಕ್ರವರ್ತಿಯ ಮಗಳಾಗಿ, ಸಾರ್ವಭೌಮನ ಸೊಸೆಯಾಗಿ, ಶ್ರೀರಾಮಚಂದ್ರನ ಧರ್ಮ ಪತ್ನಿಯಾಗಿ ನನಗಿಂತಹ ದುಃಖ ಒದಗಿತು ಪ್ರಭು. ಈ ದುಃಖವನ್ನು ನಾನು ಸಹಿಸಲಾರೆನು ಪ್ರಭು. ಇಲ್ಲಿ ಕಾಣುವ ಶಿಂಶಿಕಾ ವೃಕ್ಷಕ್ಕೆ ಈ ನನ್ನ ನೀಳವಾದ ಜಡೆಯಿಂದ ಹುರುಳನ್ನು ಹಾಕಿಕೊಂಡು ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು ಪ್ರಭು. ತಾಯೇ ಶಾಂತರಾಗಿ ತಾಯಿ, ಪ್ರಾಣವನ್ನು ಕಳೆದುಕೊಳ್ಳಲಾಗದು. ತಡೆ ತಡೆ ಅಕೃತ್ಯವಿದೆ ದುಡುಗದಿರವುದಾಯೇ, ಸುಖದಳಿರ್ಪ ಶ್ರೀರಾಮಂ. ತಾಯೇ ಶಾಂತರಾಗಿ ಲಕ್ಷ್ಮಣ ಸಹಿತ ತಾಯಿ ಶಾಂತರಾಗಿ ಪ್ರಾಣವನ್ನು ಕಳೆದುಕೊಳ್ಳಲಾಗದು. ಶ್ರೀರಾಮ ಲಕ್ಷ್ಮಣರು ಕ್ಷೇಮದಿಂದಿರುವರು ತಾಯಿ. ಇದೇನಿದು? ಈ ಅದ್ಭುತವಾದ ಕಪಿಯಾದರೂ ಯಾವುದು? ಶ್ರೀರಾಮಚಂದ್ರನ ಕುಶಲವಾರ್ತೆಯು ಕೇಳಿ ಬರುತ್ತಿರುವುದಲ್ಲ. ನಾನೇನಾದರೂ ಕನಸನ್ನು ಕಾಣುತ್ತಿರುವನೆ? ಕನಸಿನಲ್ಲಿ ಕಪಿಯನ್ನು ಕಾಣುವುದು ಅಮಂಗಳವೆಂದು ಹೇಳುವರು. ರಾಮಚಂದ್ರ, ನಿನಗೆ ಯಾವ ಅಮಂಗಳವೂ ಆಗದಿರಲಿ ಪ್ರಭು, ನಿನಗೆ ಯಾವ ಅಮಂಗಳವೂ ಆಗದಿರಲಿ. ತಾಯಿ, ಇನ್ನು ಮುಂದೆ ಸ್ವಪ್ನದಲ್ಲಿ ಕಪಿಗಳನ್ನು ಕಂಡರೆ ಶುಭ ಸೂಚನೆ ಎಂದು ತಿಳಿದುಕೊಳ್ಳಿ ತಾಯಿ. ಅಲ್ಲದೆ ಜನಸ್ಥಾನ ಆಶ್ರಮದಿಂದ ರಾವಣನು ಅಪಹರಿಸಿ ತಂದ ಸೀತಾ ಮಾತೆಯವರು ತಾವೇ ಆಗಿದ್ದರೆ ನನ್ನಲ್ಲಿ ತಿಳಿಸು ತಾಯಿ. ನಿಮ್ಮಲ್ಲಿ ಕೆಲವು ಸಂಗತಿಗಳನ್ನು ತಿಳಿಸಬೇಕಾಗಿರುವುದು ತಾಯಿ. ಈತನ ನೈವಿನಯಗಳನ್ನು ನೋಡುತ್ತಿದ್ದರೆ ಈತನು ರಾಕ್ಷಸ ಕುಲದವನಲ್ಲವೆಂದು ತೋರುವುದು. ಇರಲಿ, ಇರುವ ನಿಜಾಂಶವನ್ನು ತಿಳಿಸುವೆ. ಅಯ್ಯ ಅಮ್ಮ, ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯಳಾದ ಸೀತೆಯು ನಾನು. ಶ್ರೀರಾಮಚಂದ್ರನ ಕುಶಲ ವಾರ್ತೆಯನ್ನು ಹೇಳುತ್ತಿರುವ ನೀನು ಯಾರು? ತಾಯಿ, ಧನ್ಯನಾದರ ಜನನಿ. ಧನ್ಯನಾದೆ ನಾಂ ಜನನಿ, ಧನ್ಯನಾದೆ ನಾಂ ಜನನಿ, ಧನ್ಯನಾದೆ ನಾಂ. ಧನ್ಯನಾದೆ ನಾಂ ಜನನಿ, ಧನ್ಯನಾದೆ ನಾಂ ಜನನಿ, ಧನ್ಯನಾದೆ ನಾಂ. ಧರಣಿಸುತ್ತೆ ಕರುಣಿಸುತ್ತೆ ವರಮಣಿಯಂ ಪರವುದೆನ್ನ. ಕರುಣಿಸುತ್ತೆ ವರಮಣಿಯಂ ಪರವುದೆನ್ನ. ಧನ್ಯನಾದೆ ನಾಂ ಜನನಿ, ಧನ್ಯನಾದೆ ನಾಂ ಜನನಿ, ಧನ್ಯನಾದೆ ನಾಂ. ತಾಯಿ, ಧನ್ಯನಾದರು ಜನನಿ. ನಿಮ್ಮನ್ನು ಹುಡುಕಿ ನಿಮ್ಮ ಕುಶಲವನ್ನು ತಿಳಿದು ಬರುವುದಾಗಿ ಶ್ರೀರಾಮಚಂದ್ರನಿಂದ ಕಳಿಸಲ್ಪಟ್ಟಿರುವ ನನ್ನನ್ನು ಆಂಜನೇಯನು ಹನುಮಂತನೆಂದು ಕರೆಯುವರು ತಾಯಿ. ಇದೇನಿದು? ಈತನ ಮಾತುಗಳನ್ನು ನನಗೆ ಅರ್ಥ ಆಗುತ್ತಿಲ್ಲವಲ್ಲ. ಓಹೋ, ಅಂದು ಮಾರು ವೇಷದಿಂದ ಬಂದು ನನ್ನನ್ನು ಮೋಸಪಡಿಸಿದಂತೆ ಈ ದಿನವೂ ನನ್ನನ್ನು ಮೋಸಪಡಿಸಲು ಬಂದಿರಬಹುದು. ತಾಯಿ, ನಿಮ್ಮ ಸಂದೇಹವನ್ನು ಬಿಡು ತಾಯಿ. ಸಂದೇಹ ಬಿಡು
ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನು ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನು ಕಾವನನಲು ಕಾವನನ ರಾಜೀವಲೋಚನ ರಾಮನನು ಪಾವನನಲು ಕಾವನನ ರಾಜೀವಲೋಚನ ರಾಮನನು ಭಾವಿಸುತ್ತಲಿಂದಿ ವಿಧದಿ ಸುಗ್ರೀವನ ಜಯ ದೈವವಾದ ಸಂದೇಹ ಬಿಡು ಮಾತೆ ವಂದನ ಕೂತೆ ತಾಯಿ ನಿಮ್ಮ ಸಂದೇಹವನ್ನು ಬಿಡುತ್ತಾಯಿ. ನಾನು ರಾವಣನಲ್ಲ, ನಿಮ್ಮ ಮತ್ತು ಶ್ರೀರಾಮಚಂದ್ರನ ಪಾದಸೇವಕ ಕಿಷ್ಕಿಂಧಾಪತಿಯಾದ ಸುಗ್ರೀವರಾಜನ ಮಂತ್ರಿ. ನಮ್ಮ ವಾನರಾಜನು ಶ್ರೀರಾಮಚಂದ್ರನಿಗೆ ಮಾಡಿರುವ ವಾಗ್ದಾನದಂತೆ ನಿಮ್ಮನ್ನು ಹುಡುಕಲು ದಿಕ್ಕು ದಿಕ್ಕುಗಳಿಗೂ ಕಪಿ ವೀರರನ್ನು ಕಳಿಸಿರುವುದು ತಾಯಿ. ಅದರಂತೆ ನಾನು ದಕ್ಷಿಣ ದಿಕ್ಕಿಗೆ ಬಂದು ನಿಮ್ಮ ಸಂದರ್ಶನ ಮಾಡಿ ಕೃತಾರ್ಥರಾದನು ತಾಯಿ. ಭಾರತಿ, ಅಮ್ಮ, ಶ್ರೀರಾಮ ಲಕ್ಷ್ಮಣರಾದರೂ ನರರು, ನೀವಾದರೂ ವಾನರರು. ಹೀಗಿರುವಲ್ಲಿ ನಿಮ್ಮಿಬ್ಬರ ಸ್ನೇಹವಾದ ಬಗೆ ಹೇಗೆ? ಅಮ್ಮ, ರಾವಣನು ನಿಮ್ಮನ್ನು ಅಪಹರಿಸಿಕೊಂಡು ಬಂದ ಕಾಲದಲ್ಲಿ ಋಷ್ಯಮುಖ ಪರ್ವತ ಬಳಿಯಲ್ಲಿ ನೀವು ಹಾಕಿದ ಆಭರಣಗಳ ಗಂಟನ್ನು ಶ್ರೀರಾಮಚಂದ್ರನಿಗೆ ಒಪ್ಪಿಸಿದವು ತಾಯಿ. ಅಂದಿನಿಂದ ಶ್ರೀರಾಮಚಂದ್ರನಿಗೂ ನಮಗೂ ಸ್ನೇಹವಾಗಿ ತಾಯಿ. ಅಯ್ಯ, ನೀನು ನಿಜವಾಗಿಯೂ ಶ್ರೀರಾಮಚಂದ್ರನ ಪಾದ ಸೇವಕನಾಗಿದ್ದಲ್ಲಿ ನಿನಗೆ ಮಂಗಳವಾಗಲಿ. ಧನ್ಯನಾದನು ತಾಯಿ. ಭಾರತಿ, ಶ್ರೀರಾಮಚಂದ್ರರ ಶುಭ ಲಕ್ಷಣಗಳನ್ನು ಒಂದು ಬಾರಿ ವರ್ಣಿಸುವೆಯಾ? ಹಾಗೆ ಆಗಲಿ ತಾಯಿ, ನನಗೆ ತಿಳಿದ ಮಟ್ಟಿಗೆ ವರ್ಣಿಸುವನು ತಾಯಿ. ಶ್ರೀರಾಮರ ಶುಭ ಲಕ್ಷಣಗಳು ಸಾಮಂತ್ರಿಕ ಶಾಸ್ತ್ರದಲ್ಲಿ ಸಾಲದು ಕೇಳಲು. ಅಮ್ಮ, ಭಾರತಿ, ಈ ಭೂಯ ಪತ್ತವಗ ಸದಳವಮ್ಮ. ಅಮ್ಮ, ಭಾರತಿ, ಈ ಭೂಯ ಪತ್ತವನೆಗ ಸದಳವಮ್ಮ. ನಾನೇನು ಬಲ್ಲೆನು ಮರ್ಕಟೆನು ತಾಯೇ. ಅಮ್ಮ, ಭಾರತಿ, ಸಾಮಗಾನ ಪ್ರೇಮ ನಿರುಪಮ. ಅಮ್ಮ, ಭಾರತಿ, ಸಾಮಗಾನ ಪ್ರೇಮ ನಿರುಪಮ.
ತಾಯೇ ರಾಮನು ಎಂದ ಚಲುವನೆ ಅಮ್ಮಯ್ಯ ನೀಲಮಣಿ ರಾಮ ಜಗದಾದಿ ರಾಮ ಸದ್ಗುಣ ರಾಮ ತಾರಕ ಓಮ ನಮ್ಮ ರಾಮ ಜಗದಾದಿ ರಾಮ ಸದ್ಗುಣ ರಾಮ ತಾರಕ ಓಮ ನಮ್ಮ ಪೋಲುತ್ತಿರುವ ವಿಶಾಲ ಕಮಲಾಕ್ಷಿ ಪೋಲುತ್ತಿರುವ ವಿಶಾಲ ಕಮಲಾಕ್ಷಿ ಕೇಳಮ್ಮ ತಾಯೇ ರಾಮನು ಎಂದ ಚಲುವನ ಅಮ್ಮಯ್ಯ ತಾಯಿ ಅಮ್ಮ ನನ್ನ ಯೋಗ್ಯತೆಗೆ ತಾಯಿ ತಾಯಿ ಶ್ರೀರಾಮಚಂದ್ರನನ್ನು ವರ್ಣಿಸಲು ಈ ಭೂಯನ್ನೇ ಒತ್ತಿರುವ ಆದಿಶೇಷನಿಗೂ ಅಸಾಧ್ಯವಾಗಿರಲು ಸಾಮಾನ್ಯವಾದ ಮರ್ಕಟನ್ನು ವರ್ಣಿಸಲು ಸಾಧ್ಯವೇ ತಾಯಿ. ಅಲ್ಲದೆ ನನ್ನ ಯೋಗ್ಯತೆಗೆ ಅನುಸಾರವಾಗಿ ವರ್ಣಿಸಿರುವುದು ತಾಯಿ. ಅಮ್ಮ ಶ್ರೀರಾಮಚಂದ್ರನನ್ನು ವರ್ಣಿಸದರೂ ವರ್ಣಿಸಬಹುದು. ಸದಾ ಶ್ರೀರಾಮಚಂದ್ರರ ಸೇವೆಯಲ್ಲೇ ಇರುವ ಲಕ್ಷ್ಮಣ ಮೂರ್ತಿಯನ್ನು ವರ್ಣಿಸಲು ನನ್ನ ವದನವೇ ಸಾಲದು ತಾಯಿ. ಇದು ದಿಟವೇ ತಾಯಿ. ಹೌದು ಮಾರುತಿ. ಮಾರುತಿ, ಅಮ್ಮ ನೀನು ಎಷ್ಟು ವಿಧವಾಗಿ ಹೇಳಿದರೂ ನನಗೇಕೋ ನಿನ್ನ ಮಾತಿನಲ್ಲಿ ನಂಬಿಕೆಯೇ ಸಾಲದಾಗಿದೆಯಲ್ಲ. ಮಾರುತಿ, ಅಮ್ಮ ನೀನು ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಹೇಳುವರು ತಾಯಿ. ರಮಣೀಯವಾದ ಪ್ರಥಮಾಶ್ರಮದಳಿಹೆ ನಮ್ಮ ನಿಮ್ಮಯ ರಮಣನ ದಯದಿ ಅಮ್ಮ ಮಾರುತಿ, ಆ ಮುರಾರಿಯ ಸಮುದಯಂಗಳ ಅಮ್ಮ ಆ ಮುರಾರಿಯ ಸಮುದಯಂಗಳ ಕಮಲಾಲನ ನಿತ್ಯ ತೃಣದಂತೆ ಕಾಣೋದು ಜನನಿ. ಅಮ್ಮ ಮಾರುತಿ, ನಾನು ಮಹಾಶ್ರೇಷ್ಠವಾದ ಬ್ರಹ್ಮಾಶ್ರಮದಲ್ಲಿ ಇರುವಂತಾಯಿ. ಮಾರುತಿ, ಈ ಶತಜ್ಯೋತಿತವಾದ ವಿಸ್ತೀರ್ಣವಾದ ಸಮುದ್ರಾಲಂಘನವನ್ನು ಹೇಗೆ ದಾಟಿ ಬಂದೆ? ಈ ಘನತರವಾದ ವಿದ್ಯೆಗಳನ್ನ ನೀನು ಎಲ್ಲಿ ಕಲಿತೆ? ಅಮ್ಮ ಹೇಳುವನು ತಾಯಿ. ಇನ ಮುಖ ಸುರರಲ್ಲಿ ಕಲಿತನು ಇನ ಮುಖ ಸುರರಲ್ಲಿ ಕಲಿತನು ಈ ಘನತರದ ವಿದ್ಯೆಗಳನ್ನೆಲ್ಲ ಅಮ್ಮ ಮಾರುತಿ, ಹನುಮಹದಾಗಲು ಬಲ್ಲೆನು ಹನುಮಂತನೇ. ಅಮ್ಮ ಮಾರುತಿ, ಹನುಮಹದಾಗಲು ಬಲ್ಲೆನು ಹನುಮಂತನೆನ್ನಯ ನಾಮವು ಶುಭಾಂಗಿನಿ. ಅಮ್ಮ ಮಾರುತಿ, ಇಂದ್ರಾದಿ ಸಕಲ ದೇವತೆಗಳ ಅನುಗ್ರಹವು ನನ್ನ ಮೇಲೆ ಸಂಪೂರ್ಣವಾಗಿರುವುದರಿಂದ ಸಕಲ ವಿದ್ಯೆಗಳನ್ನೆಲ್ಲ ಬಲ್ಲೆನು ತಾಯಿ. ಮಾರುತಿ, ಅಮ್ಮ ನೀನು ಸಮುದ್ರಾಲಂಘನ ಕಾಲದಲ್ಲಿ
ಯಾವ ರೂಪನಿಂದ ಬಂದೆ? ಆ ರೂಪವನ್ನು ಒಮ್ಮೆ ಧರಿಸಬಲ್ಲೆಯಾ? ಓಹೋ, ಸೀತಾ ಮಾತೆಯವರು ನಾನು ಸಮುದ್ರ ಲಂಕನ ಕಾಲದಲ್ಲಿ ಭಯಂಕರವಾದ ವಿಶ್ವರೂಪವನ್ನು ನೋಡಲು ಬಯಸುತ್ತಿರುವರಲ್ಲ, ಏನು ಮಾಡಲಿ ಅಮ್ಮ? ನನ್ನ ವಿಶ್ವರೂಪವನ್ನು ನೋಡಲು ಭಯವಾಗುವುದು ತಾಯಿ. ಇದೇನು ಮಾರುತಿ? ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನನಗೆ ಭಯವೇ? ದಯಮಾಡಿ ನನ್ನ ಮಾತನ್ನು ನಡೆಸಿಕೊಡು. ಹಾಗಲಿ ತಾಯಿ. ರಾಮ ಹರೇ ಜಯ ರಾಮ ಹರೇ, ರಾಮ ಹರೇ ಜಯ ರಾಮ ಹರೇ, ರಾಮ ಹರೇ ಜಯ ರಾಮ ಹರೇ, ರಾಮ ಹರೇ ಜಯ ರಾಮ ಹರೇ. ಜೈ ಹೇ ರಘುವೀರ ಸಮರ್ಥ. ಮಾರುತಿ, ಆಂಜನೇಯ, ಸಾಕು ಮಾಡು. ಈ ನನ್ನ ಘೋರ ರೂಪವನ್ನು ಸಾಕು ಮಾಡು. ಸೌಮ್ಯ ರೂಪವನ್ನು ಧಾರಣ ಮಾಡು. ತಾಯಿ, ಭಯಪಡಬೇಡಿ ತಾಯಿ. ಬೆದರಬೇಡ ತಾಯಿ. ತಾಯಿ, ಭಯಪಡಬೇಡಿ. ಈಗಲಾದರೂ ನನ್ನ ಶಕ್ತಿ ಸಾಮರ್ಥ್ಯಗಳ ಮೇಲೆ ನಂಬಿಕೆ ಉಂಟಾಗಿದೆ ತಾಯಿ. ಮಾರುತಿ, ಆದರೂ ನನಗೇಕೋ ನಂಬಿಕೆ ಸಾಲದಾಗಿದೆ. ಓಹೋ ಮಾರುತಿ, ಇನ್ನು ನನ್ನ ಅನುಮಾನವು ಪರಿಹಾರವಾಯಿತು. ಇವನನ್ನು ಹೇಗೆ ನಂಬಲಿ? ಓಹೋ, ಮಹಾದೇವರಿಗೆ ಇನ್ನೂ ಅನುಮಾನವು ಪರಿಚ್ಛೇದನವಾಗಲಿಲ್ಲ. ಇರಲಿ, ಹೊಂಗಳಿಕೆಯನ್ನು ಕೊಟ್ಟು ಅನುಮಾನವನ್ನು ಕಳೆದು ಆನಂದಿಸೋಣ. ಅಮ್ಮ, ಜನನಿ ಇದು ಶ್ರೀರಾಮಚಂದ್ರರ ಘನ ಮುದ್ರಿಗೆ. ಮಾರುತಿ, ಜನನಿ ಇದು ಶ್ರೀರಾಮಚಂದ್ರರ ಘನ ಮುದ್ರಿಗೆ. ವಿನುದ ರಾಮನಾಮಂ ಪ್ರಚುರಂ. ಮಾರುತಿ, ಹಣುವೆಂ ಸ್ವೀಕರಿಪುದು, ಹಣುವೆಂ ಸ್ವೀಕರಿಪುದು, ಮನದನುಮಾನವಂ ಕಳೆದು ತೂತೆ ರಾಘವರೈದೆ. ತಾಯಿ, ಶ್ರೀರಾಮಚಂದ್ರರು ನನ್ನಲ್ಲಿ ನಂಬಿಕೆ ಉಂಟಾಗಲು ಈ ಮುದ್ರಿಕಾಂಗ್ರವನ್ನು ಕೊಟ್ಟಿರುವ ಜನ್ಮಿ. ಇಲ್ಲಿ ಕೊಡು ಮಾರುತಿ. ಕೊಡುವುದೇ? ಕೊಡಪ್ಪ. ಕೊಡಲೇ ಅಮ್ಮ? ಕೊಡಪ್ಪ. ಇದು ಸ್ವೀಕರಿಸುವುದಿಲ್ಲ. ಈ ಮುದ್ರಿಕೆಯನ್ನು ಕಂಡು
ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ಸಂತೋಷವಾಯಿತು. ನನ್ನ ಸ್ವಾಮಿಯನ್ನು ನೋಡಿದಷ್ಟೇ ಸಂತೋಷವಾಯಿತು. ಮಾರುತಿ, ಅಮ್ಮ ಇದು ಅಮ್ಮ, ಶ್ರೀರಾಮಚಂದ್ರರಿಗೆ ಅರ್ಪಿಸಲು ಯಾವುದಾದರೂ ಅಭಿಜ್ಞಾನ ವಸ್ತುವನ್ನು ಅನುಗ್ರಹಿಸಬೇಕೆಂದು ಪ್ರಾರ್ಥಿಸುವನು ತಾಯಿ. ಮಾರುತಿ, ಇದು ತೆಗೆದುಕೋ. ಈ ಚೂಡಾರತ್ನವನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗುವಂತೆ ತಿಳಿಸು. ಒಂದು ವೇಳೆ ಕರೆದುಕೊಂಡು ಹೋಗದಿದ್ದ ಪಕ್ಷದಲ್ಲಿ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರಿ ಎಂದು ತಿಳಿಸಿಬಿಡು. ಹಾಗೆ ಆಗಲಿ ತಾಯಿ. ಮಾರುತಿ, ಮುದ್ರಾ ಅಂಗುರವನ್ನು ತಂದುಕೊಟ್ಟು ಉಪಕಾರ ಮಾಡಿದ ನಿನಗೆ ಪ್ರತಿಯುಪಕಾರವಾಗಿ ನಾನು ಏನನ್ನು ನೀಡಲಿ? ಅಮ್ಮ, ನಿಮ್ಮ ಆಶೀರ್ವಾದವಲ್ಲದೆ ಬೇರೇನು ಅಪೇಕ್ಷಿಸಿಲ್ಲ ತಾಯಿ. ನಿಮ್ಮ ಆಶೀರ್ವಾದವೇ ನನಗೆ ಮಹದುಪಕಾರ ತಾಯಿ. ಆಗಲಿ ಮಾರುತಿ. ಅಮ್ಮ, ನಿಮ್ಮ ದರ್ಶನವಾಗುವವರೆಗೂ ಮಾರುತಿ, ಫಲಹಾರಗಳು ಕ್ಷಣಕಾಲ ನಿಲ್ಲಪ್ಪ. ಪ್ರಿಯ ರಾಮ ಭಕ್ತಾನಿಯೇ ತಾತ್ಮನಾಗೋ, ಪ್ರಿಯ ರಾಮ ಭಕ್ತಾನಿಯೇ ತಾತ್ಮನಾಗೋ, ಪ್ರಿಯ ರಾಮ ಭಕ್ತಾನಿಯೇ ತಾತ್ಮನಾಗೋ. ಪ್ರಿಯ ರಾಮ ಭಕ್ತಾನಿಯೇ ತಾತ್ಮನಾಗೋ, ಚಿರಂಜೀವಿಯಾಗಿ ಚಿರಕಾಲ ಬಾಳು. ಚಿರಂಜೀವಿಯಾಗಿ ಚಿರಕಾಲ ಬಾಳು. ವಾಯುನಂದನ ಶ್ರೇಯೋವಾನು ಬಾಳೆ. ವಾಯುನಂದನ ವಾಯುನಂದನ. ಚಿರಂಜೀವಿಯಾಗಿ ಮಾರುತಿ. ಅಮ್ಮ, ತಮ್ಮ ಆಶೀರ್ವಾದವು ಸದಾ ನನ್ನಲ್ಲಿ ತಾಯಿ. ತಮ್ಮ ದರ್ಶನವಾಗುವವರೆಗೂ ಫಲಹಾರಗಳನ್ನು ಭುಂಜಿಸುವುದಿല്ലെಂದು ಪ್ರತಿಜ್ಞೆ ಮಾಡಿದ್ದೆನು. ತಮ್ಮ ದರ್ಶನವಾಯಿತು. ಹೊಟ್ಟೆಯೂ ಬಹಳವಾಗಿ ಹಸಿಯುತ್ತಿರುವುದು. ಈ ವನದಲ್ಲಿ ಹಣ್ಣುಗಳನ್ನು ಬಂಧಿಸಲು ಆಜ್ಞೆ ಆಗಬೇಕು ತಾಯಿ. ಮಾರುತಿ, ಇಲ್ಲಿ ಬಹಳ ಮಂದಿ ರಾಕ್ಷಸರಿರುವರು. ಅವರ ತಂಟೆಗೆ ಹೋಗದೆ ಫಲಗಳನ್ನು ಭುಂಜಿಸಿ ಹೊರಡು. ಅಮ್ಮ, ನಾನು ಆ ರಾಕ್ಷಸರ ತಂಟೆಗೆ ಹೋಗುವುದಿಲ್ಲ ತಾಯಿ. ಅವರೇನಾದರೂ ನನ್ನ ತಂಟೆಗೆ ಬಂದರೆ ಅವರನ್ನು ಸುಮ್ಮನೆ ಬಿಡುವುದಿಲ್ಲ ತಾಯಿ. ಕೆಳಗೆ ಕಳೆದು ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಮಾತ್ರ ಭುಂಜಿಸುವನು ತಾಯಿ. ಆಗಲಿ ಮಾರುತಿ. ತಾಯಿ, ಕಪಿಗಳು ಬಂಧಿಸುವುದನ್ನು ತಾವು ನೋಡಬಾರದು. ಕ್ಷಣಕಾಲ ಮರೆಯಾಗುವಂತೆ ಪ್ರಾರ್ಥಿಸುವನು ತಾಯಿ. ಆಗಲಿ ಮಾರುತಿ. ಓಹೋ, ಮಹಾದೇವರು ಬಹುದೂರ ಹೊರಟು ಹೋದರು. ಇನ್ನು ಈ ಅಶೋಕವನವು ನನ್ನ ಸ್ವಾಧೀನವಾಯಿತು. ಇನ್ನು ಆ ರಾವಣನ ಬಲವನ್ನು ತಿಳಿಯಬೇಕಾದ ಕಾರ್ಯ ಹೊಂದಿರುವುದಲ್ಲ. ಏನು ಮಾಡುದು ಇದಕ್ಕೆ? ಇರಲಿ, ಈ ಅಶೋಕವನ್ನು ಕಾಯ್ದುಕೊಂಡಿರುವ ರಾಕ್ಷಸರನ್ನು ಸಂಹರಿಸಿದರೆ ರಾವಣನು ನನ್ನನ್ನು ನಿಗ್ರಹಿಸಲು ತನ್ನ ಸೈನ್ಯಾದಿಗಳನ್ನು ಕಳಿಸುವನು. ಅವರಲ್ಲಿ ಕೆಲವರನ್ನು ಸಂಹರಿಸಿದರೆ ನಿರಾಯಾಸವಾಗಿ ರಾವಣನ ಆಸ್ಥಾನವನ್ನು ಸೇರಬಹುದು. ಇದೇ ಸರಿಯಾದ ಉಪಾಯ. ಜೈ ಜೈ ರಘುವೀರ ಸಮರ್ಥ. ಜೈ ಪರಾಗ್, ಜೈ ಪರಾಗ್. ಅಕ್ಷಯ ಕುಮಾರ ಕಂಠೀರವ, ಜೈ ಪರಾಗ್. ಅಕ್ಷಯ ಕುಮಾರ ಕಂಠೀರವ, ಜೈ ಪರಾಗ್. ಅಗಳೆ ಬುದೇ ಕೋಡಗಲ್ ಮೇಲೆ ಕೂತ್ಕೊಂಡು ತಿಂತ ಇದೆ. ಕೋಡಗ ಪ್ರಮದಾವನವಂ ಪೋಗೈತು ಅಮಿತಮದಂ ತಾಳ್ದು ಮೆರವನಿ ಚಕೋಡಗನೆ ಎಲ್ಲ ಕೋಡಗ ಅಮಮ ನಿನ್ನನು ಯಮಪುರಿಗೆ, ಅಮಮ ನಿನ್ನನು
ಸಲ್ಕೆ ಬಂದ ಈ ಅಕ್ಷಯ ಕುಮಾರ ಎಲ್ಲವೋ ಕೊಳಗ ನಮ್ಮ ಅಶೋಕವನವನ್ನು ಹಾಳು ಮಾಡದಲ್ಲದೆ ನಮ್ಮ ರಾಕ್ಷಸರನ್ನು ಸಂಹರಿಸಲು ಕಾರಣವೇನು? ಎಲ್ಲವೋ ಇವನು ಯಾರು? ನಮ್ಮ ಅಕ್ಷಯಪ್ಪರು ಅಂತ. ಓಹೋ, ಇವನು ಅಕ್ಷಯನಾದರೆ ಇವನನ್ನು ಲಕ್ಷ್ಯ ಇಲ್ಲದೆ ಕೊಲ್ಲುವೆ. ಓ ಕೊಲ್ತೀಯ ಎಲ್ಲೋ ಕೊಡಗ, ನನ್ನನ್ನು ಯಾರೆಂದು ತಿಳಿದಿರುವೆ? ವೀರಾದಿ ವೀರ ದಶಕಂಠ ಸಾರ್ವಭೌಮನ ಕಿರಿಯ ಪುತ್ರ ವೀರಾದಿ ವೀರ ಅಕ್ಷಯ ಕುಮಾರ. ಅತಿಯಾಗಿ ಹರಟಿದ್ದರೆ ನಿನ್ನ ತಲೆಯಾರುವಂತ ಎಚ್ಚರಿಕೆ. ಎಲ್ಲವೋ ಅಕ್ಷಯ, ಶ್ರೀರಾಮದೂತನಾದ ನನ್ನ ಮೇಲೆ ನಿನ್ನ ಬಾಣಗಳು ನಡೆಯಲಾಗದು. ಇದೋ ಎಲ್ಲವೋ ಅಕ್ಷಯ, ನಿಮ್ಮ ತಂದೆಗೆ ನೀನು ಒಬ್ಬನೇ ಮಗನು ಅಥವಾ ಮತ್ತಾರಾದರೂ ಇರುವರು? ಅದೆಲ್ಲ ನಿನ್ನ ಜ್ಞಾತಕ ಕೊಡಗ. ಏತಕ್ಕೆಂದರೆ ನೀನು ಸತ್ತರೆ ನಿಮ್ಮ ತಂದೆಗೆ ತಿಲತರ್ಪಣವನ್ನು ಬಿಡುವುದಕ್ಕೆ. ಎಲ್ಲ ಕೊಡಗ ಪಡಂಪಡೆಯವ ಕೇಳಿದ ಕಪಿಯ ಬಡಯವೇ ತಗೋ. ಪಡಪಡೆಯವ ಕೇಳಿದ ಕಪಿಯ ಬಡಯವೇ ತಗೋ. ಬಡಯ ಸೊತ್ತನಿಂದ ಕಡಿದು ಪ್ರಾಣವೇ ಕೇಳಬೇಡ. ಅಕ್ಷಯನೇ ನಿಶ್ಚಿಸಲು ರಾಕ್ಷಸ ಧಾಮ ಈ ಕ್ಷಣದಳುನ ಮಾಣದಿ ಅಕ್ಷಯನೇ ನಿಶ್ಚಿಸಲು ರಾಕ್ಷಸ ಧಾಮ ಶಿಕ್ಷಿಸದೆ ಈ ಕ್ಷಣದಳುನ ಮಾಣದೀಗ ಬಾಣ ಬೆಟ್ಟ ಪ್ರಾಣ ಗೊಂದಿಸಿ ಗೋಣ ಮೊರೆದು ಕ್ಷೇಣಿಗಿಡಿವೆ ಕಾಣ ಏನಲ್ಲ. ಬುದ್ಧಿಹೀನ ಗುದ್ದಿ ನಿನ್ನ ಹೊದ್ದು ಕೆಳಗುವೆ. ಬುದ್ಧಿಹೀನ ಗುದ್ದಿ ನಿನ್ನ ಹೊದ್ದು ಕೆಡವೆ. ಯುಕ್ಷದಳು ಬಿಡುವೆನಾ? ಕೊಡಗ, ನಿನ್ನ ಹರಟೆಯು ಬಲವಾಯ್ತು. ಇದೋ ನೋಡು ನನ್ನ ಬಾಣದ ಪೆಟ್ಟಂದು. ಎಲ್ಲವೋ ಅಕ್ಷಯ, ಶ್ರೀರಾಮದೂತನಾದ ನನ್ನ ಮೇಲೆ ನಿನ್ನ ಬಾಣಗಳು ನನ್ನನ್ನು ಮುಟ್ಟಲಾರವು. ಇದು ಹಾಗಾದ್ರೆ ಅಂತಡನ್ನು ಮಲ್ಲದ್ದವನ ಮಾಡು. ಆಗಲಿ, ಸಿದ್ಧನಾಗು. ಎಲ್ಲವೋ ಅಕ್ಷಯ, ಪಾಲಕನೆಂದು ಸುಮ್ಮನಾದರೆ ಮಿತಿ ಮೀರಿ ಹರಡುತ್ತಿರುವೆಯಾ? ಸಿದ್ಧನಾಗು. ಸಿದ್ಧನಾಗು. ಅಕ್ಷಯಪ್ಪರ್ ಕೊರಗದು ವಾರ್ದ ಹಾಕಿ ಕೊಟ್ರ ಕಳ್ಳ. ಲೋ ನಮ್ಮ ಅಕ್ಷಯಪ್ಪರ ಕಳ್ಳ. ಯಪ್ಪೋ ಜಗದ ಸುಖವನ್ನು ನೀಗಿದೇನಪ್ಪೋ ಅಕ್ಷಯಪ್ಪೋ. ಜಗದ ಸುಖವನ್ನು ನೀಗಿದೇನಪ್ಪೋ ಅಕ್ಷಯಪ್ಪೋ. ಎಷ್ಟು ಬಡ್ಕೊಂಡ್ರು ಅಷ್ಟೇಯ, ಸತ್ತರು ಎದ್ದು ಬರಕಲ್ಲ. ಎದ್ಕೆ ನೆಡ್ಲ ಬರಕಲ್ಲ ಕಳ್ಳ. ಅವರು ಸತ್ತಂದ್ರೆ ನಿಂದೆಲ್ಲ ಬರ್ತಾರೆ. ಕುಮಾರ್ ಜೈಪುರು, ರಾಕ್ಷಸರೇ, ಎಲ್ಲಿರುವುದು ಆ ಕೋಡಗ? ಅಗಡೆ ಬುದ್ಧಿ ಇಲ್ಲ ನಿಂತು ಬಿಡತ್ತೆ. ಬೇಗ ಹೇಳಿರಿ, ಈ ನನ್ನ ಶರವೇಗದಿಂದ ಆ ನೀಚ ಕೋಡಗನನ್ನು ತುಂಡು ತುಂಡಾಗಿ ಕತ್ತರಿಸಿ ಬಿಸಾಡುವೆನು. ಎಲ್ಲವೋ ಭ್ರಷ್ಟ ಕೋಡಗ, ಅಕ್ಷಯ ಕುಮಾರನಂ ಹೊಲ್ಲುತ್ತ ದಕ್ಷ ನೆನಸಿ ಮೆರವ ನೀಚ ಕೋಡಗನೇ. ಎಲ್ಲವೋ ಭ್ರಷ್ಟ ಕೋಡಗ, ನಿನ್ನಯ ಶಿರವಂ ಹಾರಿಸಿ ಈ ಕ್ಷಣದಿ ನಿನ್ನಯ ಶಿರವಂ ಹಾರಿಸಿ ಭಕ್ಷಿಪನ ನಿನ್ನ ಇಂದ್ರಜಿತು ಕುಮಾರ. ಎಲ್ಲವೋ ಭ್ರಷ್ಟ
ಕೋಡಗ ನಮ್ಮ ಅಶೋಕವನವನ್ನು ಹಾಳು ಮಾಡಿ ರಾಕ್ಷಸ ವೀರನನ್ನು ಸಂಹರಿಸಿ ಅಕ್ಷಯ ಕುಮಾರನನ್ನು ಕೊಲ್ಲಲು ಕಾರಣವೇನು? ಎಲ್ಲವೋ ಇಂದ್ರಜಿತ್ತು, ನಾನು ಅಶೋಕವನವನ್ನು ಹಾಳು ಮಾಡದಿದ್ದರೆ ರಾಕ್ಷಸರು ನನ್ನನ್ನು ಹಿಡಿಯಲು ಬರುತ್ತಿರುವುದಿಲ್ಲ. ಆ ರಾಕ್ಷಸರನ್ನು ಕೊಲ್ಲದಿದ್ದರೆ ಅಕ್ಷಯ ಕುಮಾರನು ಬರುತ್ತಿರಲಿಲ್ಲ. ಅಕ್ಷಯ ಕುಮಾರನನ್ನು ಕೊಲ್ಲದಿದ್ದರೆ ಈಗ ನೀನು ಇಲ್ಲಿಗೆ ಬರುತ್ತಿರಲಿಲ್ಲ. ಅದರಲ್ಲಿ ಈಗ ನೀನು ಅಕ್ಷಯ ಕುಮಾರನಂತೆ ಯಮಪುರಿಗೆ ಪ್ರಯಾಣ ಬೆಳೆಸಲು ಬಂದಿರುವೆಯೋ ಅಥವಾ ಹಿಂದಿರುಗುವೆಯೋ? ಎಲ್ಲವೋ ಕೋಡಗ, ನನ್ನ ಭುಜಬಲ ಪರಾಕ್ರಮ ನಿನಗಿನ್ನೂ ಗೋಚರವಾಗಿಲ್ಲ. ನಾನು ದಶಕಂಠ ಸಾರ್ವಭೌಮ ರಾವಣೇಂದ್ರನ ಮಗ ಇಂದ್ರಜಿತು. ದೇವೇಂದ್ರನನ್ನು ಗೆದ್ದ ನನ್ನೆದುರಿಗೆ ನಿನ್ನ ಆಟವು ನಡೆಯಲಾರದು. ಇದೋ ನೋಡು, ನಿನ್ನ ಸೊಕ್ಕ ನಡಗಿಸುವೆ. ಎಲ್ಲವೋ ಅಕ್ಷಯ, ಎಲ್ಲವೋ ಇಂದ್ರಜಿತ್ತು, ದೇವೇಂದ್ರನನ್ನು ಗೆದ್ದೆ ಎಂದು ಹಿಗ್ಗಬೇಡ. ಶ್ರೀರಾಮದೂತನಾದ ನನ್ನ ಮೇಲೆ ನಿನ್ನ ಬಾಣಗಳು ನನ್ನನ್ನು ಮುಟ್ಟಲಾರವು. ಇದೋ ಎಲೆ ರಾಕ್ಷಸರೇ, ನಾನು ಬಿಟ್ಟ ಬಾಣಗಳನ್ನು ಲಕ್ಷ್ಯವಿಲ್ಲದೆ ಮುರಿದು ಹಾಕುತ್ತಿರುವುದಿಲ್ಲ. ಇರಲಿ. ಎಲ್ಲವೋ ಕೋಡಗ, ನೀನು ಅಲ್ಪ ಕಪಿಯನ್ನು ತಿಳಿದು ನಿನ್ನ ಮೇಲೆ ಸಾಮಾನ್ಯವಾದ ಬಾಣಗಳನ್ನು ಪ್ರಯೋಗಿಸಿದನು. ಇನ್ನು ಬ್ರಹ್ಮಾಸ್ತ್ರವನ್ನು ಬಿಟ್ಟು ಬಂಧಿಸಿ ಒಲಿ ತೆಗೆದುಕೊಳ್ಳುವೆನು. ಓಹೋ, ಈ ಬ್ರಹ್ಮಾಸ್ತ್ರಕ್ಕೆ ಈ ನೀಚನು ನನ್ನ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸುವನು. ಇರಲಿ, ಪಿತಾಮಹರು ನನಗೆ ಒಂದು ಮುಹೂರ್ತ ಕಾಲ ಬ್ರಹ್ಮಾಸ್ತ್ರಕ್ಕೆ ಕಟ್ಟು ಬೀಳಬೇಕೆಂದು ವರವನ್ನು ಅನುಗ್ರಹಿಸಿರುವರು. ಇರಲಿ. ಎಲ್ಲವೋ ಅಕ್ಷಯ, ಇಂದ್ರಜಿತ್ತು, ಎಲ್ಲವೋ ಇಂದ್ರಜಿತ್ತು, ಎಲ್ಲವೋ ಇಂದ್ರಜಿತ್ತು, ಇನ್ನು ನಿನ್ನ ಬಾಣವನ್ನು ಅಸ್ತ್ರವನ್ನು ಪ್ರಯೋಗಿಸು. ಎಲ್ಲವೋ ಭ್ರಷ್ಟ ಕೋಡಗ, ಬಿಡುವ ಬ್ರಹ್ಮಾಸ್ತ್ರವನ್ನ ಸುಡುವೆ ಕಳನಿಲ್ ಒಂದು ನಿಮಿಷದೊಳೀಗ. ಎಲ್ಲವೋ ಕೋಡಗ, ಜಯವಂ ಪಡೆಯುವೆ, ಜಯವಂ ಪಡೆಯುವೆ, ಶುಭಕರ ವಾರ್ತೆಯ ನುಡಿವೆ ದಶಕಂಠ ಸಾರ್ವಭೌಮನೊಳೀಗ. ಎಲೆ ರಾಕ್ಷಸರೇ, ಮುದೆ ಈ ಕಪಿಯು ಬ್ರಹ್ಮಾಸ್ತ್ರದಿಂದ ಬಂಧಿತವಾಗಿರುವುದು. ಎದರದೆ ನಮ್ಮ ಜನಕನ ಸ್ಥಾನಕ್ಕೆ ತೆಗೆದುಕೊಂಡು ಆಜ್ಞೆ ಮುದೆ. ಏಳ ಕೋಟಗ ನಮ್ ದೊಡ್ಡರು ಬಂದು ಹೆಂಗ್ ಮಾಡಿಬಿಟ್ರು?